Hello everyone, welcome to Sanmargaha classes. Question number 3 from the Enchanted Food. Form the opposites by adding prefixes to the words. Replace the underlined words with appropriate words beginning with UN, IN, IM or IR. ಅವರೇ ಕೊಟ್ಬಿಟ್ಟಿದ್ದಾರೆ UN, IM, IN or IR ನ ಕೊಟ್ಬಿಟ್ಟು ನೀವು ಪ್ರೆಫಿಕ್ಸ್ ಅನ್ನ ಆಡ್ ಮಾಡಿ ಅಪೋಸಿಟ್ ವರ್ಡ್ ಅನ್ನ ಬರಿಬೇಕು ಅಂತ. ಓಕೆನಾ? ಸೊ ಇಲ್ಲಿ she is not regular to the class, so she is failed in the exam. Okay, she is not regular to the class. ಇಲ್ಲಿ ಅಂಡರ್ಲೈನ್ ಮಾಡಬೇಕಾಗಿರುವಂಥದ್ದು ನಾಟ್ ರೆಗ್ಯುಲರ್. ಓಕೆ, ಸೊ ಈ ನಾಟ್ ರೆಗ್ಯುಲರ್ ಅನ್ನುವಂತಹ ವರ್ಡ್ಗೆ ನೀವು ಅಪೋಸಿಟ್ ನೀವು ವರ್ಡ್ ಅನ್ನ ಬರಿಬೇಕು. ಓಕೆ, ಸೊ ಪ್ರೆಫಿಕ್ಸ್, ವಾಟ್ ಡು ಯು ಮೀನ್ ಬೈ ಪ್ರೆಫಿಕ್ಸ್? Prefixes are nothing but the letter or group of letters added at the beginning of the word to give a different meaning. ಒಂದು ಶಬ್ದದ ಪ್ರಾರಂಭದಲ್ಲಿ ಕೆಲವು ಅಕ್ಷರಗಳು ಅಥವಾ ಒಂದು ಅಕ್ಷರವನ್ನ ಆಡ್ ಮಾಡೋದ್ರಿಂದ ಅದರ ಮೀನಿಂಗ್ ಚೇಂಜ್ ಆಗುತ್ತೆ. ಅದನ್ನು ನಾವು ಪ್ರಿಫಿಕ್ಸ್ ಅಂತ ಹೇಳ್ತೀವಿ ಮಕ್ಕಳೇ. ಯಾವ ಪ್ರಿಫಿಕ್ಸ್ ಅನ್ನ ಆಡ್ ಮಾಡ್ಬೋದು? ಕಾಮನ್ ಆಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ IM, UN, RE, DIS, IN, PRE ಈ ತರ ಪ್ರಿಫಿಕ್ಸ್ ಗಳನ್ನ ನೀವು ಕಾಮನ್ ಆಗಿ ಒಂದು ವರ್ಡ್ಗೆ ಆಡ್ ಮಾಡಬಹುದು. ಜಸ್ಟ್ ಎಕ್ಸಾಂಪಲ್ಸ್, ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಪ್ರಿಫಿಕ್ಸಸ್. ಓಕೆ, ಬಟ್ ಹಿಯರ್ ಇನ್ ಯುವರ್ ಎಕ್ಸಾಮಿನೇಷನ್ ಆರ್ ಇನ್ ದ LPA ದೇ ಹ್ಯಾವ್ ಗಿವನ್ UN, IN, IM, IR ಈ ಪ್ರಿಫಿಕ್ಸ್ ಗಳನ್ನ ಹಾಕ್ಬಿಟ್ಟು ನೀವು ವರ್ಡ್ಸ್ ಅನ್ನ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಆನ್ಸರ್ ಏನು ಹಾಗಾದ್ರೆ? ಶಿ ಇಸ್ ನಾಟ್ ರೆಗ್ಯುಲರ್ ಟು ದ ಕ್ಲಾಸ್, so she failed in the exam. Okay, so answer is irregular. Not regular ಅನ್ನೋದನ್ನ ನೀವು ಹೇಗೆ ಬರಿಬಹುದು? irregular ಅಂತ ಬರಿಬಹುದು ಅಲ್ವಾ? So you have added the prefix IR to this. Okay, so ಇಲ್ಲಿ ಕೊಟ್ಟಿರುವಂತಹ UN, IN, IM, IR ಅಲ್ಲಿ ನೀವು ಯಾವುದನ್ನ ಆಡ್ ಮಾಡಿದ್ದೀರಾ ನೋಡಿ? ರೆಗ್ಯುಲರ್ಗೆ IR, irregular. ಓಕೆ, ಆಡ್ ಮಾಡಿದ್ದೀರಾ. ಓಕೆನಾ? ನೆಕ್ಸ್ಟ್ ಒನ್ ನೋಡೋಣ. I am not able to come tomorrow. I am not able to come tomorrow. Not able ಅನ್ನೋದನ್ನ ಅಂಡರ್ಲೈನ್ ಮಾಡುವಂಥದ್ದು. ಓಕೆ, ಸೊ ಈ ನಾಟ್ ಏಬಲ್ ಅನ್ನೋದಕ್ಕೆ ನೀವೇನ್ ಮಾಡ್ಬೇಕು ಮಕ್ಕಳೇ? ಪ್ರೆಫಿಕ್ಸ್ ಅನ್ನ, ಏಬಲ್ಗೆ ಪ್ರೆಫಿಕ್ಸ್ ಅನ್ನ ಆಡ್ ಮಾಡಿದ್ರೆ ಅಪೋಸಿಟ್ ಆಗುತ್ತೆ. ಇಟ್ ಬಿಕಮ್ಸ್ ನಾಟ್ ಏಬಲ್. ಓಕೆ, ಸೊ ಹಿಯರ್ ವಿಚ್ ಪ್ರೆಫಿಕ್ಸ್ ಯು ಆರ್ ಗೋಯಿಂಗ್ ಟು ಆಡ್? ಕೊಟ್ಟಿರುವಂತಹ ಪ್ರಿಫಿಕ್ಸ್ ಅಲ್ಲಿ UN ಆಡ್ ಮಾಡಿದ್ರೆ ಆನ್ಸರ್ ಇಟ್ ಬಿಕಮ್ಸ್ ಅನೇಬಲ್. ಅನೇಬಲ್, ಐ ಆಮ್ ಅನೇಬಲ್ ಟು ಕಮ್ ಟುಮಾರೋ ಆಗುತ್ತೆ. ನಾಟ್ ಏಬಲ್ ಇರೋದು ಏನಾಗುತ್ತೆ? ಐ ಆಮ್ ಅನೇಬಲ್ ಟು ಕಮ್ ಟುಮಾರೋ. ಓಕೆ, ನೆಕ್ಸ್ಟ್ ಒನ್. It is not possible for me to sing like Lata Mangeshkar. ನೋಡಿ ಇಲ್ಲಿ ನಾಟ್ ಪಾಸಿಬಲ್ ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಈ ಪಾಸಿಬಲ್ ಅನ್ನೋದರ ಅಪೋಸಿಟ್ ವರ್ಡ್ ನಾಟ್ ಪಾಸಿಬಲ್. ಅದನ್ನ ನೀವು ನಾಟ್ ಪಾಸಿಬಲ್ ಅನ್ನೋದರ ಬದಲು ಪಾಸಿಬಲ್ಗೆ ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿ ಹೇಳ್ಬಹುದು. ಯಾವ ಪ್ರಿಫಿಕ್ಸ್ ಅನ್ನ ಆಡ್ ಮಾಡ್ತೀರಾ? ಆನ್ಸರ್ ಇಂಪಾಸಿಬಲ್. ಪಾಸಿಬಲ್, ಇಂಪಾಸಿಬಲ್ ಅಲ್ವಾ? ಸೊ ನಾಟ್ ಪಾಸಿಬಲ್ ಅನ್ನೋದನ್ನ ಹೇಗೆ ಹೇಳ್ಬೋದು? ಯು ಕ್ಯಾನ್ ಸೇ ಇಂಪಾಸಿಬಲ್. ಇಟ್ ಈಸ್ ಅಪೋಸಿಟ್ ಆಫ್ ಪಾಸಿಬಲ್. ಓಕೆ, ಸಾಧ್ಯ, ಅಸಾಧ್ಯ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ರೀತಿ ನೀವು ಪ್ರಿಫಿಕ್ಸ್ ಅನ್ನ ಆಡ್ ಮಾಡ್ಬೇಕಾಗತ್ತೆ. ಓಕೆ, ಲಾಸ್ಟ್ ಒನ್, ಡಿ. Yudhishthira was not happy because all his brothers were lying on the ground to all appearance dead. Okay, so here ನಾಟ್ ಹ್ಯಾಪಿ ಅನ್ನೋದನ್ನ ಅಂಡರ್ಲೈನ್ ಮಾಡಿರುವಂಥದ್ದು. ಈ ನಾಟ್ ಹ್ಯಾಪಿ ಅನ್ನೋದಕ್ಕೆ ಇನ್ನೊಂದು ವರ್ಡ್ ಏನಿದೆ? ಹ್ಯಾಪಿ, ನಾಟ್ ಹ್ಯಾಪಿ ಅಲ್ಲ ಅಲ್ವಾ? ಸೊ ನಾಟ್ ಹ್ಯಾಪಿ ಅನ್ನೋದಕ್ಕೆ ನೀವು ಯಾವ ಪ್ರಿಫಿಕ್ಸ್ ಅನ್ನ ಹ್ಯಾಪಿಗೆ ಆಡ್ ಮಾಡಿದ್ರೆ ಇಟ್ ಬಿಕಮ್ಸ್ ನಾಟ್ ಹ್ಯಾಪಿ. ಅನ್ಹ್ಯಾಪಿ, UN ಅನ್ನೋದನ್ನ ಆಡ್ ಮಾಡ್ತೀರಾ. ಸೊ ಹ್ಯಾಪಿ, ಅನ್ಹ್ಯಾಪಿ ಆರ್ ದ ಅಪೋಸಿಟ್ ವರ್ಡ್ಸ್. ಸ್ಯಾಡ್ ಅನ್ನೋದಕ್ಕೆ ಅನ್ಹ್ಯಾಪಿ ಅಂತ ಹೇಳ್ತಾರೆ. Okay, so like this you are going to add prefixes to the given word to get the opposite of it, or adding prefixes to certain words. Not happy, happyಗೆ unhappy add ಮಾಡಿದ್ರೆ ಅದು not happy ಆಗುತ್ತೆ. UN ಅನ್ನೋಂತಹ prefix ಅನ್ನ add ಮಾಡೋದು. Okay, thank you.